ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌರಿ ಚೇತನ್ಸ್ ವ್ಲಾಗ್ಸ್. ಇವಾಗಂತೂ ತುಂಬಾ ಮಳೆ ಬರ್ತಿದೆ. ಸೊ ಹಾಗಾಗಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು, ಸ್ನ್ಯಾಕ್ಸ್ ತಿನ್ನಬೇಕು ಅಂತಿರುತ್ತೆ. ಹಾಗಾಗಿ ತುಂಬ ಚಳಿ ಇರೋದ್ರಿಂದ ರಸಮ್ಮು ಅಥವಾ ಮೆಣಸಿನ ಸಾರು ಈ ರೀತಿ ಏನಾದರೂ ತಿನ್ಬೇಕು ಅನಿಸ್ತಿರುತ್ತೆ. ಸೊ ನನ್ನ ಹಸ್ಬೆಂಡ್ ಫೇವ್ರೆಟ್ ಡಿಶ್ ಇದು. ಸೊ ಹಾಗಾಗಿ ಟ್ರೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಏನೇನು ಬೇಕು ಅದಕ್ಕೆ ಅಂತ ನೋಡ್ಕೊಂಡು ಹೋಗೋಣ. ಫಸ್ಟು ನಾವು ಹುಣಸೆಹಣ್ಣನ್ನು ನೆನೆಸಿಟ್ಕೋಬೇಕು. ಆಮೇಲೆ ಬೆಳ್ಳುಳ್ಳಿ, ಕಾಳುಮೆಣಸು ಮತ್ತು ಜೀರಿಗೆನ ಚೆನ್ನಾಗಿ ಜಜ್ಜಿಟ್ಕೋಬೇಕು. ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಈ 3 ಐಟಮ್ನ ನಾವು ಜಜ್ಜಿ ಇಟ್ಕೋಬೇಕು. ಒಂದು ಸ್ವಲ್ಪ ಬೆಲ್ಲ. ಇಷ್ಟು ಐಟಮ್ಸ್ನ ನಾವು ಇವಾಗ ಹೆಂಗೆ ಇದನ್ನೇನು ನಾವು ಒಗ್ಗರಣೆ ಎಲ್ಲ ಮಾಡೋ ಹಾಗಿಲ್ಲ, ನಾರ್ಮಲಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಹುಣಸೆಹಣ್ಣು ಚೆನ್ನಾಗಿ ನೆಂದಿರುತ್ತೆ. ಒಂದು 10ರಿಂದ 15 ನಿಮಿಷ ಹುಣಸೆಹಣ್ಣನ್ನು ನೆನೆಸಿದ್ರೆ ಸಾಕು. ತುಂಬ ಚೆನ್ನಾಗಿ ನೆಂದಿರಬೇಕು. ಆಗ ಅದರದ್ದು ಹುಳಿ ನಮಗೆ ಚೆನ್ನಾಗಿ ಟೇಸ್ಟ್ಗೆ ಬರುತ್ತೆ. ಸೊ ಇವಾಗ ತುಂಬ ಚೆನ್ನಾಗಿ ನೆಂದಿರೋ ಹುಣಸೆಹಣ್ಣ ಚೆನ್ನಾಗಿ ಅದನ್ನು ರಸ ತೆಗೆದುಕೊಂಡು ಒಂದು ಬೌಲ್ಗೆ ತಕ್ಕೊಂಬಿಡೋಣ. ಫಸ್ಟ್ ಇದನ್ನು ಚೆನ್ನಾಗಿ ಜಜ್ಕೊಳ್ಳೋಣ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹುಣಸೆಹಣ್ಣು ರಸ ಮತ್ತು ಸ್ವಲ್ಪ ಉಪ್ಪು, ಈಗ ಒಂದೊಂದೇ ಐಟಮ್ನ ಹಾಕ್ಕೊಳ್ತಾ ಹೋಗೋಣ. ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಎಲ್ಲನೂ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ. ಪಟ್ ಅಂತ ಎಲ್ಲನೂ ಹಾಕ್ಕೊಂಡು ಒಂದು 10 ನಿಮಿಷದಲ್ಲೇ ನಾವು ಮಾಡುವಂಥ, 10 ನಿಮಿಷವೂ ಬೇಕಾಗಿಲ್ಲ. ವೀಡಿಯೋ ಮಾಡೋದಕ್ಕೆ ಒಂದು 4 ನಿಮಿಷ ತೊಗೊಂಡಿದ್ದೀನಿ ನಾನು. ವೀಡಿಯೋ ಮಾಡ್ಕೊತ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಬಟ್ ನಾವು ಪಟ ಮಾಡ್ತೀವಿ ಅಂತಂದರೆ ಒಂದು 10ರಿಂದ 10 ನಿಮಿಷ ಸಾಕು. ಎಲ್ಲನೂ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲ ಐಟಮ್ಸ್ನೂ ಚೆನ್ನಾಗಿ ಹಾಕಿ ಕೈಯಿಂದ ಒಂದು ಸ್ವಲ್ಪ ಕಲಸಿದ್ರೇ ಅದರದ್ದು ರುಚಿ ನಮಗೆ ಇನ್ನೂ ಹೆಚ್ಚಾಗುತ್ತೆ. ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಾಕಿ ಒಂದು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಇದಕ್ಕೇನಂತಾರೆ, ಇದ್ರ ಹೆಸರೇನು ನೀವೇ ಕಮೆಂಟ್ ಮಾಡಿ. ನಾನು ಕ್ವಿಕ್ ರಸಮ್ ಅಂತೇಳಿ ನಮ್ಮ ಮನೇಲಿ ಎಲ್ಲರಿಗೂ ಹೇಳಿದ್ದೀನಿ. ಕ್ವಿಕ್ಕಾಗಿ ರೆಡಿ ಆಗುವಂಥ ಒಂದು ಟೇಸ್ಟಿಯೆಸ್ಟ್ ರಸಮ್ ಅಂತಲೇ ನಾವೆಲ್ಲರೂ ಕರೆಯೋದು ಇದಕ್ಕೆ. ನನ್ನ ಹಸ್ಬೆಂಡ್ ತುಂಬಾ ಬೇಡಿಕೆ ಇಟ್ಟು ಇದನ್ನು ಮಾಡಿಸ್ಕೊಂಡಿದ್ದು. ಸಕ್ಕತ್ ಇಷ್ಟ ಆಯಿತು ಅವ್ರಿಗೆ. ಬಿಸಿ ಬಿಸಿ ಅನ್ನ ತುಂಬಾ ಸಾಫ್ಟಾಗಿ ಮಾಡಿರಬೇಕು. ಮೆತ್ತಗೆ ಮಾಡಿರೋ ಅನ್ನದ ಜೊತೆ ಕಲ್ಸ್ಕೊಂಡು ತಿಂತಾಯಿದ್ರೆ ಆಹಾ, ಸಕ್ಕತ್ ಟೇಸ್ಟಿಯಾಗಿರುತ್ತೆ. ನೆಗಡಿ ಏನಾದರೂ ಬಂದಿದ್ದರೆ ಹಂಗೆ ಓಡೋಗ್ಬಿಡುತ್ತೆ. ಸಕ್ಕತ್ ರುಚಿಯಾಗಿತ್ತು ಕೂಡ. ಒಂದೇ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಅಂತೇಳಿ. ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಬಿಸಿ ಬಿಸಿ ಅನ್ನದ ಜೊತೆ ಬಡಿಸ್ಕೊಂಡು ತಿಂತಾಯಿದ್ರೆ ಆಹಾ, ಸಕ್ಕತ್ ರುಚಿಯಾಗಿರುತ್ತೆ. ಎಲ್ಲರೂ ಅವತ್ತು ನಮ್ಮ ಮನೇಲಿ ಇಷ್ಟಪಟ್ಟು ತಿಂದರು. ಫಸ್ಟ್ ಟೈಮ್ ಮಾಡಿದ್ರಿಂದ ನಾನು ಸ್ವಲ್ಪನೇ ಮಾಡಿದ್ದೆ, ಎಲ್ರಿಗೂ ಇಷ್ಟ ಆಯಿತು. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ 1-2 ಟೈಮ್ಸ್ ಅಷ್ಟೇ ಮಾಡಿದ್ದೀನಿ. ಪದೇ ಮಾಡು ಅಂತಿರ್ತಾರೆ. ಸಕ್ಕತ್ ಇಷ್ಟ ಆಯಿತು ಅವ್ರಿಗೆಲ್ಲರಿಗೂ. ಸೊ ನೀವು ಟ್ರೈ ಮಾಡಿ, ಇನ್ನೊಂದು ಸಾರಿ ನನಗೆ ಕಮೆಂಟ್ ಮಾಡ್ತೀರಾ ತುಂಬಾ ಚೆನ್ನಾಗಿತ್ತು ಅಂತೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.